ಯೇಸುವೆ, ನನ್ನ ಮಗಳು ದುರಾತ್ಮ ಕಾಟದಿಂದ ಬಹಳ ವೇದನೆ ಪಡುತ್ತಿದ್ದಾಳೆ, ಕರುಣಿಸು ಎಂದು ಕರೆಯುತ್ತಾಳೆ. ಯೇಸು ಅವಳನ್ನು ತಿರಸ್ಕರಿಸಲಿಲ್ಲ. ಒಂದು ಉತ್ತರ ಕೊಡುತ್ತಾರೆ, ಮಕ್ಕಳ ರೊಟ್ಟಿಯನ್ನು ನಾಯಿಮರಿಗೆ ಹಾಕುವುದಿಲ್ಲ. ಅದರ ಅರ್ಥ ಆತನು ಅವಳನ್ನು ದ್ವೇಷಿಸುತ್ತಾನೆ ಎಂಬುದಾಗಿ ಅಲ್ಲ. ದೇವರು ಹೇಳುತ್ತಾರೆ, ನೀನು ಪಾಪದಲ್ಲಿ ಇದ್ದೀಯಾ, ನಿನ್ನ ಪಾಪದಿಂದಲೇ ನಿನ್ನ ಮಗಳು ಬಾಧಿಸಲ್ಪಟ್ಟಿದ್ದಾಳೆ. ನೀನು ನನ್ನ ಮಗುವಾಗಿ ಮಾರ್ಪಡು, ನೀನು ಮನತಿರುಗು. ನೀನನ್ನ ಮಗಳಾಗಿ ಮಾರ್ಪಟ್ಟರೆ ನಿನಗೆ ಬಿಡುಗಡೆ ಸಿಗುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ. ಆ ತಾಯಿ ಮನ ತಿರುಗುತ್ತಾಳೆ. ತನ್ನ ಪಾಪವನ್ನು ಒಪ್ಪಿಕೊಂಡು ತನ್ನನ್ನು ತಗ್ಗಿಸಿ ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಸಿಕೊಟ್ಟ ಕೂಡಲೇ ದೇವರು ಹೇಳುತ್ತಾರೆ, ಮಗಳೇ, ನಿನ್ನ ನಂಬಿಕೆ ಬಹಳ, ನೀನು ಸಮಾಧಾನದಿಂದ ಹೋಗು. ಅದೇ ಸಮಯದಲ್ಲೇ ಅವಳ ಮಗಳಲ್ಲಿದ್ದಂಥ ಆತ್ಮ ಬಿಟ್ಟು ಹೋಯಿತು. ಒಬ್ಬ ತಾಯಿ ತನ್ನ ಮಗಳಿಗಾಗಿ ಬಂದು ತನ್ನನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದಾಗ ದುರಾತ್ಮ ಬಿಟ್ಟು ಹೋಯಿತು. ಇಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಬಾಧಿಸಲ್ಪಟ್ಟಿರಬಹುದು. ನಿಮ್ಮ ಮಗ, ನಿಮ್ಮ ಮಗಳು ಯಾರೊಬ್ಬರು ಬಾಧಿಸಲ್ಪಟ್ಟಿರಬಹುದು. ಇದು ದುರಾತ್ಮದ ಹಾಗೆ ಮಾಡುತ್ತದಲ್ಲ, ದುರಾತ್ಮದ ಹಾಗೆ ಇವಳು ನಡೆದುಕೊಳ್ಳುತ್ತಾಳಲ್ಲ, ದುರಾತ್ಮದ ಹಾಗೆ ತಾನೇ ಈ ಮಗನು ನಡೆದುಕೊಳ್ಳುತ್ತಾನೆ. ಯಾವುದೊಂದು ದುರಾತ್ಮ ಅವಳನ್ನು ಕಳವಳಗೊಳಿಸುತ್ತಿದೆ ಎಂದು ನೀವು ಅಂದುಕೊಳ್ಳಬಹುದು. ನೀವು ನಿಮ್ಮನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಒಪ್ಪಿಸಿ ಕೊಡುವಾಗ ಇಂದೊಂದು ದೊಡ್ಡ ಬಿಡುಗಡೆಯನ್ನು ದೇವರವರಿಗೆ ಕಟ್ಟಲೆ ಇಡುವರು.